ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕದನ ಇವತ್ತಿನ ದಿವಸ ಅಂತ್ಯವಾಗಿದೆ. ಅದರಲ್ಲಿಯೂ ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಭಾರೀ ದಾಖಲೆ ಮಟ್ಟದ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಈಗ ವೀರಣ್ಣ ಚರಂತಿಮಠ ಅವರ ಸಹೋದರಾದಂಥ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು ಹಿಂದಿನ ಒಂದು ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿದರೊಂದಿಗೆ ಇವತ್ತಿನ ದಿವಸ ಯಾವ ರೀತಿ ಗೆಲುವಾಗಿದೆ ಅನ್ನೋದನ್ನು ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಇವತ್ತಿನ ದಿವಸ ಏನು ಉಮೇಶ್ ಮೇಟಿಯವರು ಭಾರಿ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇದು ನಾವು ಮುಂಚೆಯಿಂದನೂ ನಾನು ಎಲ್ಲ ಹೇಳ್ತಾ ಇದ್ದೀನಿ. ಇದು ಉಮೇಶ್ ಮೇಟಿ ಅವರ ಗೆಲುವಿನ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ಇದು ಈ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಬಸ್ ಫ್ರೀ ಮಾಡಿದ್ದಾರೆ, ಅವು ಎಲ್ಲವೂ ಸರಿ ಇದೆ ಅಂಥೇಳಿ ಇವತ್ತು ಜನರು ಈ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹುಲ್ಲಪ್ಪ ಮೇಟಿ ಅವರ ಅನುಕಂಪ ಕೂಡ ಈ ಚುನಾವಣೆಯಲ್ಲಿ ಇತ್ತು. ಆಮೇಲೆ ಎಲ್ಲ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡಿದ್ರಿಂದ ಇಷ್ಟೊಂದು ಬಹುಮತ ಪಡೆಯಲಿಕ್ಕೆ ಒಂದು ಅನುಕೂಲ ಆಗಿದೆ. ಸರ್, ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಸೀನಿಯರ್ಸ್ ಇದ್ದರು. ಆದರೂ ಏನು ಇವತ್ತಿನ ದಿವಸ ಸತೀಶ್ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಕೊಡೋದ್ರ ಮುಖಾಂತರ ಇಲ್ಲಿ ಒಂದು ಏನು ಈ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದರು. ಹೀಗಾಗಿ ಸಾಕಷ್ಟು ಮುಖಂಡರು ಕೂಡ ಒಂದು ಹಿನ್ನಡೆಯನ್ನು ಸಾಧಿಸಿದ್ರು ಅನ್ನುವಂಥದ್ದು ಕೂಡ ಕೇಳಿಬರ್ತಾಯಿತ್ತು. ಆದರೂ ಕೂಡ ಇವತ್ತಿನ ದಿವಸ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಜಯಗಳಿಸಿದ್ದಾರೆ. ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದುವ? ಏನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ತಿಮ್ಮಾಪುರ ಅವ್ರ ನೇತೃತ್ವದಲ್ಲಿ ಹಾಗೂ ಅನೇಕ ಸಚಿವರು ಇಲ್ಲಿ ಬಂದು ಕೆಲಸ ಮಾಡಿದ್ರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಪಡೀಲಿಕ್ಕೆ ಸಹಾಯ ಆಗಿದೆ. ಇದಿಷ್ಟು ಏನು ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನಿಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕದನ ಇವತ್ತಿನ ದಿವಸ ಅಂತ್ಯವಾಗಿದೆ. ಅದರಲ್ಲಿಯೂ ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಭಾರೀ ದಾಖಲೆ ಮಟ್ಟದ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಈಗ ವೀರಣ್ಣ ಚರಂತಿಮಠ ಅವರ ಸಹೋದರಾದಂಥ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು ಹಿಂದಿನ ಒಂದು ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿದರೊಂದಿಗೆ ಇವತ್ತಿನ ದಿವಸ ಯಾವ ರೀತಿ ಗೆಲುವಾಗಿದೆ ಅನ್ನೋದನ್ನು ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಇವತ್ತಿನ ದಿವಸ ಏನು ಉಮೇಶ್ ಮೇಟಿಯವರು ಭಾರಿ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇದು ನಾವು ಮುಂಚೆಯಿಂದನೂ ನಾನು ಎಲ್ಲ ಹೇಳ್ತಾ ಇದ್ದೀನಿ. ಇದು ಉಮೇಶ್ ಮೇಟಿ ಅವರ ಗೆಲುವಿನ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ಇದು ಈ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಬಸ್ ಫ್ರೀ ಮಾಡಿದ್ದಾರೆ, ಅವು ಎಲ್ಲವೂ ಸರಿ ಇದೆ ಅಂಥೇಳಿ ಇವತ್ತು ಜನರು ಈ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹುಲ್ಲಪ್ಪ ಮೇಟಿ ಅವರ ಅನುಕಂಪ ಕೂಡ ಈ ಚುನಾವಣೆಯಲ್ಲಿ ಇತ್ತು. ಆಮೇಲೆ ಎಲ್ಲ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡಿದ್ರಿಂದ ಇಷ್ಟೊಂದು ಬಹುಮತ ಪಡೆಯಲಿಕ್ಕೆ ಒಂದು ಅನುಕೂಲ ಆಗಿದೆ. ಸರ್, ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಸೀನಿಯರ್ಸ್ ಇದ್ದರು. ಆದರೂ ಏನು ಇವತ್ತಿನ ದಿವಸ ಸತೀಶ್ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಕೊಡೋದ್ರ ಮುಖಾಂತರ ಇಲ್ಲಿ ಒಂದು ಏನು ಈ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದರು. ಹೀಗಾಗಿ ಸಾಕಷ್ಟು ಮುಖಂಡರು ಕೂಡ ಒಂದು ಹಿನ್ನಡೆಯನ್ನು ಸಾಧಿಸಿದ್ರು ಅನ್ನುವಂಥದ್ದು ಕೂಡ ಕೇಳಿಬರ್ತಾಯಿತ್ತು. ಆದರೂ ಕೂಡ ಇವತ್ತಿನ ದಿವಸ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಜಯಗಳಿಸಿದ್ದಾರೆ. ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದುವ? ಏನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ತಿಮ್ಮಾಪುರ ಅವ್ರ ನೇತೃತ್ವದಲ್ಲಿ ಹಾಗೂ ಅನೇಕ ಸಚಿವರು ಇಲ್ಲಿ ಬಂದು ಕೆಲಸ ಮಾಡಿದ್ರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಪಡೀಲಿಕ್ಕೆ ಸಹಾಯ ಆಗಿದೆ. ಇದಿಷ್ಟು ಏನು ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನಿಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕದನ ಇವತ್ತಿನ ದಿವಸ ಅಂತ್ಯವಾಗಿದೆ. ಅದರಲ್ಲಿಯೂ ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಭಾರೀ ದಾಖಲೆ ಮಟ್ಟದ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಈಗ ವೀರಣ್ಣ ಚರಂತಿಮಠ ಅವರ ಸಹೋದರಾದಂಥ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು ಹಿಂದಿನ ಒಂದು ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿದರೊಂದಿಗೆ ಇವತ್ತಿನ ದಿವಸ ಯಾವ ರೀತಿ ಗೆಲುವಾಗಿದೆ ಅನ್ನೋದನ್ನು ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಇವತ್ತಿನ ದಿವಸ ಏನು ಉಮೇಶ್ ಮೇಟಿಯವರು ಭಾರಿ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇದು ನಾವು ಮುಂಚೆಯಿಂದನೂ ನಾನು ಎಲ್ಲ ಹೇಳ್ತಾ ಇದ್ದೀನಿ. ಇದು ಉಮೇಶ್ ಮೇಟಿ ಅವರ ಗೆಲುವಿನ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ಇದು ಈ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಬಸ್ ಫ್ರೀ ಮಾಡಿದ್ದಾರೆ,
ಅವು ಎಲ್ಲವೂ ಸರಿ ಇದೆ ಅಂಥೇಳಿ ಇವತ್ತು ಜನರು ಈ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹುಲ್ಲಪ್ಪ ಮೇಟಿ ಅವರ ಅನುಕಂಪ ಕೂಡ ಈ ಚುನಾವಣೆಯಲ್ಲಿ ಇತ್ತು. ಆಮೇಲೆ ಎಲ್ಲ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡಿದ್ರಿಂದ ಇಷ್ಟೊಂದು ಬಹುಮತ ಪಡೆಯಲಿಕ್ಕೆ ಒಂದು ಅನುಕೂಲ ಆಗಿದೆ. ಸರ್, ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಸೀನಿಯರ್ಸ್ ಇದ್ದರು. ಆದರೂ ಏನು ಇವತ್ತಿನ ದಿವಸ ಸತೀಶ್ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಕೊಡೋದ್ರ ಮುಖಾಂತರ ಇಲ್ಲಿ ಒಂದು ಏನು ಈ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದರು. ಹೀಗಾಗಿ ಸಾಕಷ್ಟು ಮುಖಂಡರು ಕೂಡ ಒಂದು ಹಿನ್ನಡೆಯನ್ನು ಸಾಧಿಸಿದ್ರು ಅನ್ನುವಂಥದ್ದು ಕೂಡ ಕೇಳಿಬರ್ತಾಯಿತ್ತು. ಆದರೂ ಕೂಡ ಇವತ್ತಿನ ದಿವಸ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಜಯಗಳಿಸಿದ್ದಾರೆ. ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದುವಾ? ಏನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ತಿಮ್ಮಾಪುರ ಅವ್ರ ನೇತೃತ್ವದಲ್ಲಿ ಹಾಗೂ ಅನೇಕ ಸಚಿವರು ಇಲ್ಲಿ ಬಂದು ಕೆಲಸ ಮಾಡಿದ್ರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಪಡೀಲಿಕ್ಕೆ ಸಹಾಯ ಆಗಿದೆ. ಇದಿಷ್ಟು ಏನು ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನಿಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕದನ ಇವತ್ತಿನ ದಿವಸ ಅಂತ್ಯವಾಗಿದೆ. ಅದರಲ್ಲಿಯೂ ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಭಾರೀ ದಾಖಲೆ ಮಟ್ಟದ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಏನು ಈಗ ವೀರಣ್ಣ ಚರಂತಿಮಠ ಅವರ ಸಹೋದರಾದಂಥ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು ಹಿಂದಿನ ಒಂದು ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿದರೊಂದಿಗೆ ಇವತ್ತಿನ ದಿವಸ ಯಾವ ರೀತಿ ಗೆಲುವಾಗಿದೆ ಅನ್ನೋದನ್ನು ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಇವತ್ತಿನ ದಿವಸ ಏನು ಉಮೇಶ್ ಮೇಟಿಯವರು ಭಾರಿ ಒಂದು ಜಯಬೇರಿಯನ್ನು ಬಾರಿಸಿದ್ದಾರೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇದು ನಾವು ಮುಂಚೆಯಿಂದನೂ ನಾನು ಎಲ್ಲ ಹೇಳ್ತಾ ಇದ್ದೀನಿ. ಇದು ಉಮೇಶ್ ಮೇಟಿ ಅವರ ಗೆಲುವಿನ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು ಇದು. ಈ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಬಸ್ ಫ್ರೀ ಮಾಡಿದ್ದಾರೆ, ಅವು ಎಲ್ಲವೂ ಸರಿ ಇದೆ ಅಂಥೇಳಿ ಇವತ್ತು ಜನರು ಈ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹುಲ್ಲಪ್ಪ ಮೇಟಿ ಅವರ ಅನುಕಂಪ ಕೂಡ ಈ ಚುನಾವಣೆಯಲ್ಲಿ ಇತ್ತು. ಆಮೇಲೆ ಎಲ್ಲ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡಿದ್ರಿಂದ ಇಷ್ಟೊಂದು ಬಹುಮತ ಪಡೆಯಲಿಕ್ಕೆ ಒಂದು ಅನುಕೂಲ ಆಗಿದೆ. ಸರ್, ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಸೀನಿಯರ್ಸ್ ಇದ್ದರು. ಆದರೂ ಏನು ಇವತ್ತಿನ ದಿವಸ ಸತೀಶ್ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಕೊಡೋದ್ರ ಮುಖಾಂತರ ಇಲ್ಲಿ ಒಂದು ಏನು ಈ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದರು. ಹೀಗಾಗಿ ಸಾಕಷ್ಟು ಮುಖಂಡರು ಕೂಡ ಒಂದು ಹಿನ್ನಡೆಯನ್ನು ಸಾಧಿಸಿದ್ರು ಅನ್ನುವಂಥದ್ದು ಕೂಡ ಕೇಳಿಬರ್ತಾಯಿತ್ತು. ಆದರೂ ಕೂಡ ಇವತ್ತಿನ ದಿವಸ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಜಯಗಳಿಸಿದ್ದಾರೆ. ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದುವಾ? ಏನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ತಿಮ್ಮಾಪುರ ಅವ್ರ ನೇತೃತ್ವದಲ್ಲಿ ಹಾಗೂ ಅನೇಕ ಸಚಿವರು ಇಲ್ಲಿ ಬಂದು ಕೆಲಸ ಮಾಡಿದ್ರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಪಡೀಲಿಕ್ಕೆ ಸಹಾಯ ಆಗಿದೆ. ಇದಿಷ್ಟು ಏನು ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನಿಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.